ನೀತಿ ಸಂಹಿತೆ ಅಥವಾ ಕೋಡ್ ಆಫ್ ಕಂಡಕ್ಟ್ ಅನ್ನೋದು ಚುನಾವಣಾ ಸಮಯದಲ್ಲಿ ರಾಜಕೀಯ ಪಕ್ಷಗಳು ಮತ್ತು ಅಭ್ಯರ್ಥಿಗಳು ಪಾಲಿಸಬೇಕಾದ ನೈತಿಕ ಹಾಗೂ ಕಾನೂನುಬದ್ಧ ಮಾರ್ಗಸೂಚಿಗಳ ಸಂಗ್ರಹವಾಗಿದೆ. ಇನ್ನು ಭಾರತೀಯ ಚುನಾವಣಾ ಆಯೋಗ ಇದನ್ನ ಜಾರಿಗೆ ತರುತ್ತೆ. ಇದರ ಉದ್ದೇಶ ಚುನಾವಣಾ ಪ್ರಕ್ರಿಯೆಯನ್ನ ಸ್ವಚ್ಛ, ನ್ಯಾಯಸಮ್ಮತ, ಪ್ರಭಾವ ಮುಕ್ತವಾಗಿ ಇಡುವುದು. ನೀತಿ ಸಂಹಿತೆ ಜಾರಿಗೆ ಬರುವ ಕ್ಷಣವೇ ಸರ್ಕಾರ ಮತ್ತು ರಾಜಕೀಯ ಪಕ್ಷಗಳ ಮೇಲೆ ಹಲವಾರು ನಿಯಮಗಳು ಅನ್ವಯವಾಗುತ್ತೆ. ಚುನಾವಣಾ ದಿನಾಂಕ ಘೋಷಣೆಯಾದ ತಕ್ಷಣದಿಂದ ಈ ಸಂಹಿತೆ ಅನ್ವಯವಾಗುತ್ತೆ ಮತ್ತು ಫಲಿತಾಂಶ ಘೋಷಣೆಯ ತನಕ ಪರಿಣಾಮಕಾರಿಯಾಗಿ ಇರುತ್ತೆ. ನೀತಿ ಸಂಹಿತೆಯ ಪ್ರಮುಖ ಉದ್ದೇಶ ರಾಜಕೀಯ ಪಕ್ಷಗಳು ಮತ್ತು ಅಭ್ಯರ್ಥಿಗಳು ಮತದಾರರ ಮೇಲೆ ಯಾವುದೇ ಪ್ರಕಾರದ ಪ್ರಭಾವ ಬೀರುವುದನ್ನು ತಡೆಯುವುದು. ಚುನಾವಣೆಯ ಸಮಯದಲ್ಲಿ ಸಮಾನ ಅವಕಾಶಗಳನ್ನು ನೀಡುವುದು ಇದರ ಗುರಿ. ಇದು ಅಧಿಕಾರದಲ್ಲಿರುವ ಸರ್ಕಾರ ತನ್ನ ಹುದ್ದೆಯ ಪ್ರಭಾವವನ್ನು ಬಳಸಿ ಚುನಾವಣೆಯಲ್ಲಿ ಲಾಭ ಪಡೆಯದಂತೆ ತಡೆಯುತ್ತೆ. ಸಾರ್ವಜನಿಕ ಹಣ, ಸರ್ಕಾರಿ ಯಂತ್ರೋಪಕರಣ ಅಥವಾ ಅಧಿಕೃತ ಹುದ್ದೆಗಳನ್ನು ಚುನಾವಣಾ ಪ್ರಚಾರಕ್ಕಾಗಿ ಬಳಸುವುದು ಸಂಪೂರ್ಣ ನಿಷೇಧಿತವಾಗಿದೆ. ಹೌದು, ನೀತಿ ಸಂಹಿತೆ ವಿವಿಧ ವಿಧಗಳಲ್ಲಿ ವಿಭಜಿಸಲಾಗಿದೆ. ಮುಖ್ಯವಾಗಿ 4 ಸಾಮಾನ್ಯ ಮಾರ್ಗಸೂಚಿಗಳು. ಅಂದ್ರೆ ರಾಜಕೀಯ ಪಕ್ಷಗಳು ಪರಸ್ಪರ ಮಾನವೀಯತೆ ಮತ್ತು ಗೌರವದಿಂದ ವರ್ತಿಸಬೇಕು. ವೈಯಕ್ತಿಕ ಆರೋಪಗಳು ಮತ್ತು ನಿಂದನೆ ನಿಷೇಧಿತ. ಸಭೆ ಮತ್ತು ಪ್ರಚಾರ ನಿಯಮಗಳು. ಹೌದು, ಸಭೆ, ಮೆರವಣಿಗೆ ಹಾಗೂ ಪ್ರಚಾರಕ್ಕಾಗಿ ಪೂರ್ವ ಅನುಮತಿ ಅಗತ್ಯ. ಸಾರ್ವಜನಿಕ ಶಾಂತಿ ಕದಡುವ ಯಾವುದೇ ಕ್ರಮ ನಿಷೇಧಿತ. ಇನ್ನು ಮತದಾರರ ಪ್ರಭಾವ ಬಹಳ ಮುಖ್ಯವಾದ ಅಂಶ. ಉಡುಗೊರೆ, ಹಣ ಅಥವಾ ವಸ್ತುಗಳನ್ನು ಹಂಚುವುದು ಕಾನೂನು ಬಾಹಿರ. ಮತದಾರರ ಮನಸ್ಸು ಬದಲಾಯಿಸಲು ಯಾವುದೇ ರೀತಿಯ ಆಮಿಷ ನೀಡಬಾರದು. ಇನ್ನು ಸರ್ಕಾರದ ವರ್ತನೆ. ಅಧಿಕಾರದಲ್ಲಿರುವ ಸರ್ಕಾರ ಹೊಸ ಯೋಜನೆಗಳು, ಅನುದಾನ ಘೋಷಣೆಗಳು ಅಥವಾ ಅಭಿವೃದ್ಧಿ ಕಾಮಗಾರಿಗಳನ್ನು ಪ್ರಾರಂಭಿಸಲು ಅವಕಾಶವೇ ಇರುವುದಿಲ್ಲ. ಇನ್ನು ನೀತಿ ಸಂಹಿತೆಯ ಸಂದರ್ಭದಲ್ಲಿ ಮನೆಯಲ್ಲಿ ಎಷ್ಟು ನಗದು ಇಡಬಹುದು. ನೀತಿ ಸಂಹಿತೆ ಜಾರಿಯಲ್ಲಿರುವ ಸಮಯದಲ್ಲಿ ಪ್ರತಿ ವ್ಯಕ್ತಿ ಮನೆಯಲ್ಲಿ ಅಥವಾ ಪ್ರಯಾಣದ ವೇಳೆಯಲ್ಲಿ ನಿರ್ದಿಷ್ಟ ಪ್ರಮಾಣದ ನಗದು ಇಟ್ಟುಕೊಳ್ಳಬಹುದು. ಸಾಮಾನ್ಯವಾಗಿ ಚುನಾವಣಾ ಆಯೋಗ ಮತ್ತು ಆದಾಯ ತೆರಿಗೆ ಇಲಾಖೆ ನೀಡಿದ ಮಾರ್ಗಸೂಚಿಗಳ ಪ್ರಕಾರ 50,000 ರೂಪಾಯಿಗಳಿಗಿಂತ ಹೆಚ್ಚು ನಗದು ಇಟ್ಟುಕೊಂಡ್ರೆ ಅಧಿಕಾರಿಗಳು ಅದರ ಮೂಲವನ್ನ ವಿಚಾರಿಸಬಹುದು. ಯಾವುದಾದ್ರೂ ಒಂದು ಪ್ರದೇಶದಲ್ಲಿ ದೊಡ್ಡ ಪ್ರಮಾಣದ ನಗದು ಹೊಂದಿದ್ರೆ ಅದರ ಮೂಲ ಸರಿಯಾದ ದಾಖಲೆಗಳೊಂದಿಗೆ ತೋರಿಸಬೇಕಾಗುತ್ತೆ. ಇನ್ನು ಚುನಾವಣೆಯ ಸಮಯದಲ್ಲಿ ಅನಧಿಕೃತ ಹಣ ವಹಿವಾಟು, ಮತದಾರರಿಗೆ ಹಣ ಹಂಚಿಕೆ ಅಥವಾ ಖರೀದಿ ಕಾರ್ಯಾಚರಣೆ ನಡೆದರೆ ಅದು ಕಾನೂನು ಬಾಹಿರ ಅಂತ ಪರಿಗಣಿಸಲಾಗುತ್ತೆ. ನೀತಿ ಸಂಹಿತೆ ಜಾರಿಗೆ ಬಂದ ನಂತರ ಸರ್ಕಾರದ ಅಧಿಕಾರಿಗಳು ನಿರ್ದಿಷ್ಟ ಮಿತಿಗಳ ಒಳಗೆ ಸೀಮಿತವಾಗುತ್ತೆ. ಯಾವುದೇ ಹೊಸ ಯೋಜನೆ, ಅನುದಾನ, ಸಬ್ಸಿಡಿ ಅಥವಾ ಸರ್ಕಾರಿ ನೇಮಕಾತಿ ಘೋಷಣೆ ಮಾಡಲು ಅನುಮತಿ ಇರುವುದಿಲ್ಲ. ಇದರೊಂದಿಗೆ ಸರ್ಕಾರಿ ಮಾಧ್ಯಮಗಳು ಅಥವಾ ಸರ್ಕಾರಿ ನಿಧಿಗಳ ಬಳಕೆ ಪ್ರಚಾರಕ್ಕಾಗಿ ನಿಷೇಧಿತವಾಗಿದೆ. ಅಧಿಕಾರದಲ್ಲಿರುವ ಪಕ್ಷದ ನಾಯಕರು ಸರ್ಕಾರಿ ವಾಹನಗಳು, ಕಚೇರಿಗಳನ್ನು ರಾಜಕೀಯ ಉದ್ದೇಶಕ್ಕಾಗಿ ಬಳಸಬಾರದು ಹಾಗೂ ಸರ್ಕಾರಕ್ಕೆ ಕೇವಲ ರೂಢಿ ಕಾರ್ಯಾಚರಣೆ ಮಾಡಲು ಅವಕಾಶ ಇದೆ. ತುರ್ತು ಪರಿಸ್ಥಿತಿ ಅಥವಾ ಸಾರ್ವಜನಿಕ ಹಿತದ ವಿಚಾರಗಳಿಗಾಗಿ ಮಾತ್ರ ಕೇಂದ್ರ ಅಥವಾ ರಾಜ್ಯ ಸರ್ಕಾರ ಕ್ರಮ ತೆಗೆದುಕೊಳ್ಳಬಹುದು. ಆದರೆ ಅದಕ್ಕೂ ಚುನಾವಣಾ ಆಯೋಗದ ಅನುಮತಿ ಅಗತ್ಯ. ಹೌದು, ನಿಷೇಧಿತ ಚಟುವಟಿಕೆಗಳು ನೀತಿ ಸಂಹಿತೆಯಡಿ ಏನಿದೆ ಅಂತ ನೋಡುವುದಾದ್ರೆ, ನೀತಿ ಸಂಹಿತೆಯ ಅಡಿಯಲ್ಲಿ ಮತದಾರರಿಗೆ ಹಣ, ಉಡುಗೊರೆ ಅಥವಾ ವಸ್ತು ನೀಡುವುದು ನಿಷೇಧಿತ. ಧರ್ಮ, ಜಾತಿ ಅಥವಾ ಪ್ರದೇಶದ ಆಧಾರದ ಮೇಲೆ ಮತ ಬೇಡುವುದು ನಿಷೇಧಿತ. ಇನ್ನು ವಿರೋಧ ಪಕ್ಷಗಳ ವಿರುದ್ಧ ವೈಯಕ್ತಿಕ ಆರೋಪ ಅಥವಾ ನಿಂದನೆ, ಸರ್ಕಾರಿ ಸಂಪನ್ಮೂಲಗಳನ್ನು ಚುನಾವಣಾ ಪ್ರಚಾರಕ್ಕೆ ಬಳಸುವುದು ನಿಷೇಧಿತ. ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಹೊಸ ಯೋಜನೆ ಘೋಷಣೆ ಮಾಡುವುದು, ಈ ರೀತಿಯ ನಿಯಮಗಳನ್ನು ಉಲ್ಲಂಘಿಸಿದರೆ ಚುನಾವಣಾ ಆಯೋಗ ತಕ್ಷಣ ಕ್ರಮವನ್ನು ತೆಗೆದುಕೊಳ್ಳುವ ಅಧಿಕಾರ ಹೊಂದಿದೆ. ಅಭ್ಯರ್ಥಿಗಳನ್ನು ಅನರ್ಹಗೊಳಿಸುವುದು ಅಥವಾ ತನಿಖೆ ಆರಂಭಿಸುವಂತೆ ಕ್ರಮಗಳನ್ನು ತೆಗೆದುಕೊಳ್ಳಬಹುದು. ಇನ್ನು ನೀತಿ ಸಂಹಿತೆಯ ಪಾಲನೆಗಾಗಿ ಭಾರತದ ಚುನಾವಣಾ ಆಯೋಗ ಮುಖ್ಯ ಭೂಮಿಕೆಯಲ್ಲಿದೆ. ಅದು ಎಲ್ಲಾ ಪಕ್ಷಗಳು ಮತ್ತು ಅಭ್ಯರ್ಥಿಗಳು ಸಮಾನವಾಗಿ ನಿಯಮ ಪಾಲಿಸುತ್ತಾರೆಯೇ ಎಂಬುದನ್ನು ಪರಿಶೀಲಿಸುತ್ತೆ. ಇದರೊಂದಿಗೆ ಆಯೋಗವು ತ್ವರಿತವಾಗಿ ಕ್ರಮ ಕೈಗೊಳ್ಳಲು ವಿಶೇಷ ದಳಗಳು ಮತ್ತು ಅಧಿಕಾರಿಗಳಿಗೆ ಅಧಿಕಾರ ನೀಡುತ್ತೆ. ಉಲ್ಲಂಘನೆಗಳು ಕಂಡುಬಂದರೆ ವರದಿ ಆಧರಿಸಿ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ನೀತಿ ಸಂಹಿತೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಪಾವಿತ್ರ್ಯವನ್ನು ಕಾಯ್ದುಕೊಳ್ಳಲು ಅತ್ಯಂತ ಅಗತ್ಯವಾದ ಸಾಧನ. ಇದು ಚುನಾವಣೆಯನ್ನ ಪ್ರಭಾವ ಮುಕ್ತವಾಗಿ ಮತ್ತು ನ್ಯಾಯಸಮ್ಮತ ನಡೆಯಲು ಸಹಾಯ ಮಾಡುತ್ತೆ. ಹಾಗಾಗಿ ಸರ್ಕಾರ, ರಾಜಕೀಯ ಪಕ್ಷಗಳು, ನಾಗರಿಕರು ಈ ನಿಯಮಗಳನ್ನು ಪಾಲಿಸಿದಾಗ ಮಾತ್ರ ಪ್ರಜಾಪ್ರಭುತ್ವ ಬಲವಾಗುತ್ತೆ. ನೀತಿ ಸಂಹಿತೆಯು ಕೇವಲ ಕಾನೂನು ಮಾತ್ರವಲ್ಲ, ಅದು ನೈತಿಕ ಜವಾಬ್ದಾರಿ ಕೂಡ.